2 ದಿನ ನಿರಂತರ ನಾನು ಶಬರಿಮಲೆ ಕೆಳಗಡೆಯನ್ನು ಹತ್ತಿದ್ದೇನೆ, ಇಳಿದಿದ್ದೇನೆ. ಮೊನ್ನೆ ಸ್ಟ್ರೈಕ್ ನಡೆದ ದಿವಸಕ್ಕೆ ಇಲ್ಲಿಂದ ಯಾತ್ರೆ. ನಿಜವಾಗಿ ನಾನು ಕಾನೂನನ್ನು ಉಲ್ಲಂಘನೆ ಮಾಡಿದವನು ಸಂಘಟನೆಯ ದೃಷ್ಟಿಯಿಂದ. ಹೋಗಬೇಕಾದ್ರೆ ಎಲ್ಲ ಹಿಂದೂಗಳು ನಮಗೆಲ್ಲೂ ತೊಂದರೆ ಕೊಡಲಿಲ್ಲ, ಆದರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದವರು ನಮಗೆ ಕಣ್ಣೂರಲ್ಲೂ ಪ್ರಾಬ್ಲಮನ್ನು ಕೊಟ್ಟರು, ತೊಂದರೆಯನ್ನು ಕೊಟ್ಟರು. ಕಡೆಗೆ ನಾವು ಕೋಳಿಕೋಡು ಕ್ಯಾಲಿಕೆಟ್ ರೀಚ್ ಆಗಬೇಕಾದ್ರೆ ಮಧ್ಯಾಹ್ನ ಆಗಿತ್ತು, ಯಾಕಂದರೆ ಹೊರಡುವಾಗ 10 ಗಂಟೆ. ಅಲ್ಲಿಗೆ ಎತ್ತಬೇಕಾದ್ರೆ ಹೊಟ್ಟೆ ಹಸಿವು, ಬೆಳಗ್ಗೆ ಇವೇನೂ ತಿನ್ನಲಿಲ್ಲ. ತಕ್ಷಣಕ್ಕೆ ಮಲೆಗೆ ಹತ್ತಬೇಕಲ್ಲ, ಶಕ್ತಿ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಒಂದು CPI ಹಳೆಯ ಕಾರ್ಯಕರ್ತರಾಗಿದ್ದರು, ಅವ್ರಿಗೆ ಫೋನ್ ಮಾಡಿದ್ವಿ. ತಕ್ಷಣ ಅವ್ರು ಹೇಳಿದ್ರು ಬನ್ನಿ ಅಂತ ಹೇಳಿದರು. ನಮಗೊಂದು ಕಡೆಯಲ್ಲಿ ಹೆದರಿಗಿತ್ತು, ಎಲ್ಲೋ ಹೊಡೆತ ಬೀಳತ್ತೋ ಏನೋ ಅಂತ. ಯಾಕಂದರೆ ಕೋಳಿಕೋಡಲ್ಲಿ ಅತಿ ಹೆಚ್ಚು ಗಲಾಟೆ ನಡೆಯುವಂಥ ಸ್ಥಳ. ಪೊಲೀಸರು ಸುತ್ತಲೂ, ಮಧ್ಯದಲ್ಲಿ CPI ಕಾರ್ಯಕರ್ತರು, ಅಲ್ಲಿಂದ ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದಂತಹ ಜಾಗ ಮಿಠಾಯಿ ಪೇಟೆ ಅಂತಿರುವಂತಹ ಜಾಗದಲ್ಲಿ, ಮಿಠಾಯಿ ಜಂಕ್ಷನ್ ಅಂತಿದೆ ಅಲ್ಲಿ. ಆ ಗಲಾಟೆ ನಡೆಯುವುದಕ್ಕಿಂತ 5 ನಿಮಿಷದ ಮೊದಲು ನಾನು ಫೋನ್ ಮಾಡಿದ್ದು. ಅಲ್ಲಿ ಅವ್ರ ಮನೆಗೆ ಹೋದ್ವಿ, ಭರ್ಜರಿ ಊಟ ಹಾಕಿದ್ರು. ತಕ್ಷಣ ಕೇಳಿದ್ರಿ ಯಾವ ಕಡೆಗೆ ಹೊರಟ್ರಿ ಅಂತ. ಕೇಳಿದ ತಕ್ಷಣ ಹೇಳಿದ್ದೆ ಶಬರಿಮಲೆಗೆ ಹೊರಟ್ವಿ ಅಂತ ಹೇಳಿದ್ದೆ. ಮುಂದಿನದ್ದನ್ನು ನೀವು ಯೋಚನೆ ಮಾಡಿ. ಅಲ್ಲಿಂದ ಮುಂದಕ್ಕೆ ಎಲ್ಲ ಒಂದೊಂದು ಜಂಕ್ಷನ್ನಿಗೂ ನಮ್ಮ ಗಾಡಿ ನಂಬರು, ನಮ್ಮ ಹೆಸರು 2 CPI ಕಾರ್ಯಕರ್ತರ ಲಿಸ್ಟಲ್ಲಿತ್ತು. ಎಲ್ಲಾಗತ್ತೆ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿದ್ರು. ಆದರೆ ದೇವರು ನಮಗೆ ಕೊಟ್ಟ ಅನುಗ್ರಹ ಹೇಗಿತ್ತು ಅಂತ ಕೇಳಿದರೆ, ಸಂಜೆ 8 ಗಂಟೆ ಆಗಬೇಕಾದ್ರೆ ನಾವು ವಡಸೇರಿಕರ ಅನ್ನುವಂತಂದರೆ ನೀಲಕಲ್ಲಿಂದ 50 ಕಿಲೋಮೀಟರ್ನ ಹಿಂದಕ್ಕೆ ಸುರಕ್ಷಿತವಾಗಿ ಎತ್ತಿದ್ವಿ, ಎಲ್ಲೂ ತೊಂದರೆ ಆಗಲಿಲ್ಲ. ನಾನು ಈ ಘಟನೆಯನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಮರುದಿವಸ ನಾನು ಬೆಳಗ್ಗೆ ಹೋಗಬೇಕಾದ್ರೆ, ನಾನು ಹೆಸರು ಹೇಳೋದಿಲ್ಲ, ಕಮಿಷನರು ನನಗೆ ಫೋನ್ ಮಾಡಿದರು. ದಯವಿಟ್ಟು ಶಬರಿಮಲೆ ನೀವು ಮೇಲ್ಗಡೆ ಹತ್ತಲೇಬಾರದು, ಹತ್ತಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ಅಂತ ಹೇಳಿದರು. ಪರಿಸ್ಥಿತಿಗೆ ಹೋಗಬೇಕು ಮೇಲ್ಗಡೆಗೆ, ಯಾಕಂದರೆ ಅದು ಪ್ರೇರಣೆ ಇತ್ತು, ಹೋಗಬೇಕು ಅಂತ ಇತ್ತು, ಬಹಳ ಆಸಕ್ತಿ ಇತ್ತು ಹೋಗಬೇಕು ಅಂತ. ಕಡೆಗೆ ಮಧ್ಯದಲ್ಲಿ ಒಂದ್ಸಲಿ ಹೋಗೋದು ಬೇಡ ಅಂತ ತೀರ್ಮಾನ ಆಗಿತ್ತು, ಮತ್ತು ಹೋಗೋಣ ಅಂತಲೇ ನಿಂತ್ಕೊಂಡ್ವಿ. ಹೊರಡಬೇಕಾದ್ರೆ ಕಮಿಷನರಿದು ನಮಗೊಂದು ಪತ್ರ, ಒಂದು ಇಮೇಲು, ಯಾವುದೇ ಕಾರಣಕ್ಕೂ ಶಬರಿಮಲೆ ಹತ್ತಬೇಡಿ ಅಂತ. ಮತ್ತೆ ಫೋನು, ಬೇರೊಂದು ನಂಬರಿಂದ ಫೋನ್ ಮಾಡಿದ್ರು, ಸಾಧ್ಯವಾದರೆ ಡೆಲ್ಲಿಯಿಂದ ಫೋನ್ ಮಾಡಿಸಿ ನೀವು ಹೋಗಿ ಅಂತ. ಅದೇ ಕಮಿಷನರ್ ನನಗೆ ಫೋನ್ ಮಾಡಿ ಹೇಳಿದರು, ಯಾವುದೇ ಕಾರಣಕ್ಕೂ ಸ್ಟೇಟಿಂದ, ಅಂದರೆ ಸ್ಟೇಟ್ ಇನ್ಫಾರ್ಮೇಶನ್ ಇದೆ ಹೋಗಬಾರದು ಅಂತ, ಆದರೆ ಪೊಲೀಸಿಗಿದೆ ಇವರು ಹೋಗಲಿ ಅಂತ. ಆಗ ಪ್ರಕಾಶಣ್ಣ ಹೇಳಿದ್ದು 100ಕ್ಕೆ 100 ಸತ್ಯ. ಪೊಲೀಸರಲ್ಲಿ 75 ಅಂತಲ್ಲ, ಒಂದು 85% ನಮ್ಮ ಹಿಂದುತ್ವದ ಪರ ಇದ್ದಾರೆ, ಕ್ಷೇತ್ರದ ಪರ ಇದ್ದಾರೆ. ಆದರೆ ಕರ್ತವ್ಯದ ನಿಮಿತ್ತವಾಗಿ, ಕರ್ತವ್ಯದ ಧೋರಣೆಯಿಂದಾಗಿ ಅವರು ಈ ಕೆಲಸವನ್ನು, ಅನಾಚಾರವನ್ನು ಮಾಡಬೇಕು ಅಂತ ಅವರ ಮೇಲೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಅವರು ಮತ್ತೆ ಹೇಳಿದರು, ಡೆಲ್ಲಿಯಿಂದ ಫೋನ್ ಮಾಡಿ ಹೇಳಿಸಿದ್ವಿ, ಮರುದಿವಸ ಬೆಳಗ್ಗೆ ಒಬ್ಬ DYSPಯ ಸಮೇತವಾಗಿ ನಾವು ಹತ್ಕೊಂಡು, ಮೊದಲು ನಿಜವಾಗ್ಲೂ ನಾವು ಬೇಡ, ಹತ್ಕೊಂಡು ಹೋಗೋದು ಬೇಡ ಅಂತ ಬಹಳಷ್ಟು ಯೋಚನೆಗಳಾಗಿತ್ತು. ಆದರೆ ಇಷ್ಟು ಗಲಾಟೆ ಆದಮೇಲೆ ನಡ್ಕೊಂಡು ಹೋಗೋದ್ರೆ ಸರಿ ಅಂತ ಅನ್ನಿಸ್ತು. ಅದಕ್ಕೆ 2 ದಿನವೂ ನಾವು ನಡ್ಕೊಂಡು ಹೋದ್ವಿ. 2 ದಿನ DYSP ನಮ್ಮ ಜೊತೆಗೆ ನಡ್ಕೊಂಡೇ ಬಂದ ಮೇಲಕ್ಕೊರೆಗೆ. ಅದು ಅವನ ಯೋಗ. ಏನೇ ಆಗಲಿ, ಅಲ್ಲಿ ಹೋದ ಮೇಲೆ ತಂತ್ರಿಗಳ ಹತ್ರ ಪ್ರಮುಖವಾಗಿ ಮಾತಾಡಿದ್ದೇವೆ. ತಂತ್ರಿಗಳು ಹೇಳಿದ್ದಾರೆ, ಆ ಮಾತನ್ನು ಹೇಳಬಯಸ್ತೇನೆ, ಅದು ಎಲ್ಲವರೆಗೆ ಬೇಕಾದರೂ ಹೋಗಲಿ, ಅಯ್ಯಪ್ಪನ ಅನುಗ್ರಹ ಇರುವಲ್ಲಿಯವರೆಗೆ ನನ್ನ ಸ್ಟೇಟ್ಮೆಂಟಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ತಂತ್ರಿಗಳು ಹೇಳ್ತಾರೆ. ಇದೇ ಇದರಲ್ಲಿ ಆ ಕಡೆಗೋ ಈ ಕಡೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಂಥ ಅಲ್ಲಿಯ ಮುಖ್ಯ ಆಚಾರ್ಯರು, ಮೇಲ್ಶಾಂತಿ ಅಂತ ಏನು ಕರಿತೇವೆ, ಅವರು ಖಡಾಖಂಡಿತವಾಗ್ಲೂ ಹೇಳಿದ್ರು, ಆಚಾರಕ್ಕೆ ತಪ್ಪು ಬರುವಂತಹ ಯಾವುದೇ ನಿರ್ಧಾರಕ್ಕೆ ನಾನು ಒಪ್ಪುವುದಿಲ್ಲ. ಯಾವ ಮನೆತನ, ಪಂದಳ ರಾಜರು ಒಂದು ಆಜ್ಞೆಯನ್ನ ಕೊಟ್ಟರೆ ನಾವು ಖಡಾಖಂಡಿತವಾಗಿಯೂ ಬಾಗಿಲು ಹಾಕಿ ಹೊರಗಡೆ ಬರ್ತೇವೆ, ಅದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಅಲ್ಲಿಯ ಮೇಲ್ಶಾಂತಿಗಳು ಹೇಳ್ತಾರೆ. ಅದೇ ರೀತಿ ಮಾಳಿಗೆಪುರ, ಅಂದರೆ ಅದರಲ್ಲಿ ಈ ಕಡೆ ಇರುವಂತಹ ಮೂಕಾಂಬಿಕೆ ಕ್ಷೇತ್ರದಲ್ಲಿರುವಂತಹ ಅವರು ನಿಜವಾಗಿ ನೋಡಿದರೆ ಪಕ್ಕ CPI ಕಾರ್ಯಕರ್ತರು, ಅಲ್ಲಿಯ ಮೇಲ್ಶಾಂತಿಗಳು, ಪೂಜೆ ಮಾಡುವವರು. ಆದರೆ ಅವರು ಹೇಳಿದ ಮಾತೇನು ಅಂತ ಕೇಳಿದರೆ, ಅಯ್ಯಪ್ಪ ಕ್ಷೇತ್ರಕ್ಕೆ ತೊಂದರೆ ಕೊಡುವಂತಹ ಯಾವುದೇ ನಿರ್ಧಾರಕ್ಕೆ ನಾನು ಒಬ್ಬ CPI ಕಾರ್ಯಕರ್ತನಾಗಿ ಸಪೋರ್ಟ್ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಯ್ಯಪ್ಪ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅದರೊಂದು ದುರಾದೃಷ್ಟ, ಇಡೀ ಕೇರಳದಿಂದ ಕನಿಷ್ಠ ಅಂದ್ರೆ ಇಡೀ ಕೇರಳದ ಅಯ್ಯಪ್ಪ ಭಕ್ತರ ಸಂಖ್ಯೆಯಲ್ಲಿ ಕೇವಲ 5% ಜನಗಳು ಮಾತ್ರ ಇದುವರೆಗೆ ಶಬರಿಮಲೆಯನ್ನ ಸಂದರ್ಶನ ಮಾಡಿದ್ದಾರೆ. ಬಾಕಿ ಉಳಿದಂತ ಅಷ್ಟೂ ಜನರ ಸಂದರ್ಶನ ಮಾಡಿರುವಂಥದ್ದು
ಪಂದಳ ಕೊಟ್ಟಾರದಲ್ಲಿರುವಂತಹ ಅಯ್ಯಪ್ಪ ಕ್ಷೇತ್ರವನ್ನ ಯಾರು ಅಯ್ಯಪ್ಪ ಕ್ಷೇತ್ರ ಮೇಲ್ಗಡೆ ಹತ್ತಲಿಲ್ಲ. ಅದು ಒಂದು ತಪ್ಪು. ನಾವು ಮಾಡ್ತಾ ಇರುವ ತಪ್ಪುಗಳೆಲ್ಲಿ ಅಂತ ಕೇಳಿದ್ರೆ, ಅಯ್ಯಪ್ಪ ಕ್ಷೇತ್ರಕ್ಕೆ ಮೇಲ್ಗಡೆ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು. ಹೋಗಿ ಒಂದೇ ಒಂದು ನಯಾ ಪೈಸೆಯನ್ನ ಅಲ್ಲಿಯ ಭಂಡಾರದಲ್ಲಿ ಹಾಕಬಾರದು. ಒಂದೇ ಒಂದು ನಯಾ ಪೈಸೆಯನ್ನ ಹಾಕಬಾರದು. ಅಲ್ಲಿ ದಾರಿಯಲ್ಲಿರುವಂತಹ ಬಹಳಷ್ಟು ವೆಜಿಟೇರಿಯನ್ ಹೋಟೆಲ್ಗಳಂತ ಬೋರ್ಡ್ ಕಾಣ್ತಾ ಇದೆ. ಒಂದೇ ಒಂದು ಹೋಟೆಲಿಗೆ ಭೇಟಿ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಯಾವುದು ನಮ್ಮವರದಲ್ಲ, ಅದು ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳ ಹೋಟೆಲ್ಗಳದು. ಅದನ್ನ ರಿಟರ್ನ್ ಬರುವಾಗ ನೀವು 19ನೇ ತಾರೀಕಿಗೆ ಬಾಗಿಲು 19ನೇ ತಾರೀಕು ಕೊನೆಯ ದರ್ಶನ ಇದೆ. 20ನೇ ತಾರೀಕಿಗೆ ಬೆಳಗ್ಗೆ 7:20 ರಾಜರು ಮೇಲ್ಗಡೆಗೆ ಹೋಗ್ತಾರೆ. ರಾಜರು ಮೇಲ್ಗಡೆ ಹೋಗುವಾಗ ತಂತ್ರಿಯಿಂದ ಹಿಡಿದು ಯಾವುದೇ ಪರಿಚಾರಕರು ಆ ಕ್ಷೇತ್ರದಲ್ಲಿರುವುದಿಲ್ಲ. ಅದರ ಇತಿಹಾಸ ಏನು ಅಂತ ಕೇಳಿದ್ರೆ, ಅಪ್ಪ ಮಕ್ಕಳ ಸಂದರ್ಶನ ಅಂತ. ಅಪ್ಪನಾದವನು ತಂದೆ ಅಂದ್ರೆ ರಾಜ, ಮಗನಾದವನು ಮಣಿಕಂಠ. ಹಾಗೆ ಇವರೆರಡರ ಸಂದರ್ಶನ ಆದ ಮೇಲೆ 1 ವರ್ಷ ಕಳೆದು ಮಗನನ್ನ ಅಪ್ಪ ನೋಡೋದು, ಅಪ್ಪ ಮಗನನ್ನ ನೋಡೋದು ಅಂತ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಕಳೆದ ಮೇಲೆ ಭಕ್ತರು ಯಾರೂ ಹೋಗುವುದಿಲ್ಲ ಅನ್ನುವಾಗ ಬಾಗಿಲು ಹಾಕ್ತಾರೆ. ಆ ಬಾಗಿಲು ಹಾಕಿದಾಗ ಇಲ್ಲಿದ್ದಂಥ ಅಷ್ಟೂ ಹೋಟೆಲ್ಗಳ ವೆಜ್ ಅಂತಿರುವುದರ ಬೋರ್ಡಿನ ಮುಂದೆ ನಾನ್ ಅಂತ ಹೇಳಿ ಸೇರಿಸಿ ಬಿಡ್ತಾರೆ. ಇದು ಅಲ್ಲಿಂದ ಇಲ್ಲಿಯವರೆಗೆ ನಡ್ಕೊಂಡು ಬರುವಂಥದ್ದು. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಯಾವಾಗ ರೆವೆನ್ಯೂ ಮೇಲೆ, ಎಕಾನಮಿ ಮೇಲೆ ಎಫೆಕ್ಟ್ ಆಗತ್ತೋ ಅವತ್ತು ಪಿಣರಾಯಿ ಎಲ್ಲ ಅವರ ಅಪ್ಪ ಬೇಕಾದ್ರೂ ಅವ್ರು ರಾಜೀನಾಮೆ ಕೊಟ್ಟು ಇಳಿತಾನೆ. ಯಾಕೆ? ಅಲ್ಲಿ ಬೇಕಾಗಿರುವಂಥದ್ದು ಎಕಾನಮಿ, ದುಡ್ಡಿನ ಮೇಲೆ ಮಾತ್ರ ಇರುವಂಥದ್ದು ಕಣ್ಣು. ನನಗೆ ನಿನ್ನೆ ರಾಜರ ಹತ್ರ ಮಾತಾಡಬೇಕಾದ್ರೆ, ಪಂದಳ ರಾಜರ ಹತ್ರ 1.5 ಗಂಟೆ ಮಾತಾಡಿದ್ದೆ. 1.5 ಗಂಟೆಯಲ್ಲಿ 57 ನಿಮಿಷ ಪುಣ್ಯಾತ್ಮ ಕಣ್ಣು ನೀರು ಹಾಕಿದ್ದೇ ಇದ್ದದ್ದು, ಬೇರೆ ಏನು ಮಾಡಲಿಲ್ಲ. ಉದ್ದೇಶ ಏನಿತ್ತು ಅಂತ ಕೇಳಿದ್ರೆ, ಈಗ ಪಂದಳ ಕೊಟ್ಟಾರ ರಾಜರ ಮನೆತನವನ್ನ ತನ್ನೆಡೆಗೆ ಸೆಳೆಬೇಕು ಅಂತ ಹೇಳಿ ಪಿಣರಾಯಿ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಆದ್ರೆ ನಮಗೊಂದು ಸೌಭಾಗ್ಯ ಯಾವುದು ಅಂತ ಕೇಳಿದ್ರೆ, ಇಡೀ ಶಬರಿಮಲೆಯ ದೇವಸ್ಥಾನವನ್ನ ತೆಗೆದುಕೊಂಡ್ರೆ, ಆ ಶಬರಿಮಲೆ ದೇವಸ್ಥಾನವನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕಾದ್ರೆ ಅವರು ಕೊಟ್ಟಂತಹ ನಿಯಮ ಯಾವುದು ಅಂತ ಕೇಳಿದ್ರೆ, ಇಡೀ ಸುತ್ತಿನ ವ್ಯವಸ್ಥೆಯನ್ನ ಮಾತ್ರ ಸರ್ಕಾರಕ್ಕೆ ವಹಿಸಿದೆಯೇ ವಿನಃ ಶಬರಿಮಲೆಯ ಗರ್ಭಗುಡಿಯ ಸಂಪೂರ್ಣ ಆಚಾರದ ನಿರ್ಧಾರ ಈ ಕ್ಷಣದವರೆಗೂ ಅದು ಪಂದಳ ರಾಜರ ಕೈಯಲ್ಲೇ ಇದೆ, ಬೇರೆ ಯಾರ ಕೈಗೂ ಹೋಗಲಿಲ್ಲ. ಹಾಗಾಗಿ ಅಯ್ಯಪ್ಪ ಭಕ್ತರೇ, ಹೆದರುವ ಪ್ರಶ್ನೆ ಇಲ್ಲ. ವಿಜಯ ನಮ್ಮದೇ ಅನ್ನುವುದಕ್ಕಿಂತ ನಮ್ಮದೇ ವಿಜಯವಾಗಿದೆ. ಆದರೆ ನಾವು ಸಹಕಾರ ಕೊಡಬೇಕಾಗಿದೆ. ನಾವು ಸಹಕಾರ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ, ಕೇರಳಕ್ಕೆ ನಮ್ಮಿಂದಾಗುವಂತಹ ರೆವೆನ್ಯೂವನ್ನ, ಸರ್ಕಾರಕ್ಕೆ ಹೋಗುವ ರೆವೆನ್ಯೂವನ್ನ ನಾವು ಕಟ್ ಮಾಡಬೇಕಾಗಿದೆ ಅಷ್ಟೇ, ಬೇರೆ ಏನು ನೋಡಬೇಡಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೆವೆನ್ಯೂವನ್ನ ನೀವು ಕಟ್ ಮಾಡಿದ್ರಿ ಅಂದ್ರೆ ಸರ್ಕಾರ ಬಗ್ಗಲೇಬೇಕು. ಬಗ್ಗಿಸ್ತೇವೆ. ನನಗೆ ಇನ್ನೊಂದು ಖುಷಿಯಾಗಿದ್ದು ಯಾವುದು ಅಂದ್ರೆ, ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಕೆಲಸದ ಹಿಂದೆ ಮುಖ್ಯ ಶಕ್ತಿ ಯಾವುದು ಅಂತ ಕೇಳಿದ್ರೆ, ನಾವು ಮಾಡಿದಂತಹ ನಾಮಜಪ, ನಾವು ಮಾಡಿದಂತಹ ನಾಮ ಸಂಕೀರ್ತನೆ. ಕೇರಳದಲ್ಲಿ 24 ಲಕ್ಷ ಜನ ದಿನನಿತ್ಯ ಅಯ್ಯಪ್ಪನಿಗೆ ಬೇಕಾಗಿ ಒಂದಲ್ಲ ಒಂದು ಕಾರ್ಯಕ್ರಮದ ನಿಮಿತ್ತ ಅವರಲ್ಲಿ ಅಯ್ಯಪ್ಪ ಭಜನೆಯನ್ನ ಮಾಡಿಯೇ ಮಾಡ್ತಾ ಇದ್ದಾರೆ. ಆ ಮಾಡಿದ್ರ ಫಲ ಏನು ಅಂತ ಕೇಳಿದ್ರೆ, ನಮಗೆ ಇವತ್ತಿಗೂ ಅಯ್ಯಪ್ಪ ಕ್ಷೇತ್ರವನ್ನ ಹಾಳು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಕನಕದುರ್ಗ ಹೋಗಿರಬಹುದು, ಕನಕದುರ್ಗ ಹೋದ್ರೂ ಸಮೇತ ಮರ್ಯಾದೆಯಿಂದ ಹೋಗ್ಲಿಕ್ಕಾಗ್ಲಿಲ್ಲ. ಮರ್ಯಾದೆ ಬಿಟ್ಟವರಿಗೆ ಇನ್ನು ಮರ್ಯಾದೆಯಿಂದ ಹೋಗ್ಲಿಕ್ಕೆ ಏನು ಸಾಧ್ಯ ಅಂತ ಕೆಲವರು ಪ್ರಶ್ನೆ ಇರಬಹುದು, ಅದು ಬೇರೆ ವಿಷಯ. ಆದರೂ ನಮ್ಮ ನಿರ್ಧಾರದಲ್ಲಿ ಯಾವತ್ತೂ ಬದಲಾವಣೆ ಇರಬಾರದು. ಆದ್ದರಿಂದ ಪೊಲೀಸರು ಯಾವಾಗ ನನಗೆ ಬರಬಾರದು ಅಂತ ಹೇಳಿದ್ರು, ತಿರುಗಿ ಬರುವಾಗ ನಾವಿದ್ದಲ್ಲಿಗೆ DC ಬಂದರು. DC ಬಂದು ಹೇಳ್ತಾರೆ, ಇನ್ನು ಮುಂದಕ್ಕೆ ಈ ಭಾಗಕ್ಕೆ, ಈ ಜಿಲ್ಲೆಗೆ ನೀವು ಪ್ರವೇಶ ಮಾಡಬೇಡಿ ಅಂತ ಹೇಳಿದ್ರು. ಯಾಕೆ? ನಾನು ಮೇಲ್ಗಡೆ ಒಂದು ಮೀಟಿಂಗ್ ಮಾಡಿದ್ದೆ, ಅದಕ್ಕೋಸ್ಕರ. ಅವತ್ತು ಅದೇ ಸ್ಥಾನದಲ್ಲಿ ಅದೇ DC-ಗೆ, ಅಲ್ಲಿದ್ದಂಥ ಅದೇ ತಂತ್ರಿಗಳಿಗೆ, ಅಲ್ಲಿದ್ದಂಥ ಅದೇ ಮೇಲ್ಶಾಂತಿಗಳಿಗೆ, ಅಲ್ಲಿದ್ದಂಥ ಅದೇ ಕಮಿಷನರಿಗೆ ನಾನೊಂದು ಉತ್ತರವನ್ನು ಕೊಟ್ಟಿದ್ದೇನೆ. ಭಗವಂತನ ಅನುಗ್ರಹ ಇದೆ ಅಂತ ಹೇಳಿ ಆದರೆ ಪಂದಳ ರಾಜರ ಮನೆಯಿಂದ ಹೊರಡುವಂತಹ ಆಭರಣ ಯಾತ್ರೆಯಲ್ಲಿ ನಾನೂ ಬರ್ತೇನೆ, ಮೇಲ್ಗಡೆ ಅಯ್ಯಪ್ಪನ ಜ್ಯೋತಿಯನ್ನು ನೋಡಿಯೇ ಕೆಳಗಡೆ ಇಳಿತೇನೆ ಅಂತ ಹೇಳಿದ್ದೇನೆ. 12ಕ್ಕೆ ಹೋಗಿಯೂ ಹೋಗ್ತೇನೆ.
ಆದ್ರಿಂದ ನಾವು ಮಾಡಬೇಕಾಗಿರೋದು ಇಷ್ಟೇ, ಈ ಕ್ಷೇತ್ರದಲ್ಲಿ, ನಮ್ಮ ಭಾಗದಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಚೌಕಟ್ಟಿನಲ್ಲಿ ಚಂದ್ರಹಾಸರು ಏನು ಹೇಳ್ತಾರೆ, ಅವರ ಕಮಾಂಡಿಂಗ್ ಏನಿರುತ್ತೆ ಅದನ್ನು ನಾವು ಪಾಲಿಸೋಣ. ಇದರಲ್ಲಿ ನೇರವಾಗಿ ಒಂದೇ ಒಂದು ಮಾತು, ಇದುವರೆಗೆ ಭಕ್ತಿಯ ಮಾರ್ಗ, ಇನ್ನು ಮುಂದೆ ಘೋರ ಭಕ್ತಿಯ ಮಾರ್ಗ. ಅದಕ್ಕೆ ಇನ್ನೊಂದು ಮಂತ್ರ ಅಂದ್ರೆ ಅಘೋರ ಅಂತ ಹೇಳುವಂಥದ್ದು. ಒಂದು ಘೋರ, ಇನ್ನೊಂದು ಅಘೋರ. ನಮ್ಮದು ಅಘೋರ ತಂತ್ರಕ್ಕೆ ಹೋಗುವುದಕ್ಕಿಂತ ಮೊದಲು ನಿರ್ಧಾರ ಬದಲಾಯಿತು, ಸರಿ. ನಿರ್ಧಾರ ಬದಲಾಗಲಿಲ್ಲ ಅಂದ್ರೆ ಕರೆಂಟ್ ತೆಗೆದು ನಾವು ದಾರಿಯಲ್ಲಿ ಹೊಡಿತೇವೆ ಅಂದ್ರೂ ನಾವು ಹಿಂಜರಿಯೋರಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕಿರುವ ಬುದ್ಧಿ ಅಷ್ಟೇ, ಕರೆಂಟನ್ನ ತೆಗೆದು ಆಕ್ರಮಣವನ್ನ ಮಾಡುವಂಥದ್ದು. ಇದೇ ನಿಮ್ಮ ಪಕ್ಕದಲ್ಲಿ ನಡೀತಾ ಇದೆ, ಅಲ್ಲೂ ಹೊಡೆದಾಡ್ತಾ ಇದ್ದೇವೆ, ಇಲ್ಲೇ ಪಕ್ಕದಲ್ಲಿ, ಹೆಚ್ಚು ದೂರ ಬೇಡ. ಅದು ಒಂದು ನಿಮಿಷದಲ್ಲಿ ಹೇಳಿದ್ರೆ ಬಹಳ ಅನುಕೂಲ ಅಂತ ಅನ್ನಿಸ್ತದೆ. ಕರೆಂಟನ್ನು ಆಫ್ ಮಾಡಿ, ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿ ಹಿಂದೂಗಳ ಮೇಲೆ ಆಕ್ರಮಣ ಮಾಡುವಂಥದ್ದು ಇಲ್ಲಿ ಪಕ್ಕದಲ್ಲೇ ನಡೀತಾ ಇದೆ. ಇದು ಯಾಕೆ ನಡೀತಾ ಇದೆ ಅಂದ್ರೆ ಇದರ ಹಿಂದೆ ಇರುವಂತ ನಿರ್ದೇಶನ ಅಲ್ಲಿ ಸೆಕ್ರೆಟರಿಯೇಟ್ ಅಲ್ಲಿ. ಹಾಗಾದ್ರೆ ಅಲ್ಲಿಂದ ಬಂದ ನಿರ್ದೇಶನ ಇಲ್ಲಿ ಪಾಲನೆ ಆಗ್ತದೆ ಅಂತ ಹೇಳಿ ಆದ್ರೆ ನಾವು ಕೈಕಟ್ಟಿ ಕೂತ್ಕೊಳ್ಬಾರದು. ನಾವು ಶಕ್ತಿವಂತರು, ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಯುಕ್ತಿ ಇದೆ, ನಮ್ಮಲ್ಲಿ ತಾಕತ್ತಿದೆ, ನಮ್ಮಲ್ಲಿ ಭಕ್ತಿ ಇದೆ, ನಮ್ಮಲ್ಲಿ ವಿರೋಧದ ಮನೋಭಾವನೆ ಇದೆ. ಇದು ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಆಕ್ರಮಣವನ್ನ ನಾವು ಮಾಡಲೇಬೇಕು. ಯಾರ ಮೇಲೆ? ಹಿಂದುತ್ವದ ಮೇಲೆ ಅತಿಕ್ರಮ ಮಾಡುವವರ ಮೇಲೆ ನಾವು ಆಕ್ರಮಣವನ್ನ ಮಾಡಬೇಕು. ಈಗ ಬೇಕಾದ್ರೆ ನಾವು ವಿಜ್ಞಾನದಲ್ಲಿ ಒಂದು ಸೈನ್ಸ್ ಅಲ್ಲಿ ಓದಿರ್ತೇವೆ ಒಂದು ಈಕ್ವೇಶನ್, ಎವ್ರಿ ಆಕ್ಷನ್ ಈಸ್ ಹ್ಯಾವಿಂಗ್ ಅಪೋಸಿಟ್ ಅಂಡ್ ಸೇಮ್ ಅಪೋಸಿಟ್ ರಿಯಾಕ್ಷನ್ ಅಂತ. ಈಗ ನಾವು ರಿಯಾಕ್ಷನ್ ಅನ್ನ ಕೊಡಬೇಕಾಗಿದೆ. ಆ ಕೊಡುವುದಕ್ಕೆ ಅಯ್ಯಪ್ಪ ಸೇವಾ ಸಮಿತಿಗಳು ತಯಾರಾಗಿರಬೇಕು. ತಯಾರಾಗಿರ್ತೀರಾ? ಪ್ರಶ್ನೆ. ಚಪ್ಪಾಳೆ ಹೊಡಿಬೇಡಿ, ಚಪ್ಪಾಳೆ ಹೊಡಿಬೇಡಿ. ಯಾಕಂದ್ರೆ ಚಪ್ಪಾಳೆ ಹೊಡೆದ್ರೆ ಎರಡು ಅರ್ಥ, ಒಂದು ಸಾಕು ನಿಲ್ಸು ಅಂತ, ಇನ್ನೊಂದು ನಾವು ನಾವೇ ಹೊಡ್ಕೊಂಡು ಇನ್ನೊಬ್ಬರನ್ನ ಮುಂದಕ್ಕೆ ಬಿಡ್ತೇವೆ ಅಂತ. ಅದಕ್ಕೆ ನಮ್ಮಲ್ಲಿರೋದು ಒಂದೇ ಒಂದು ಶಕ್ತಿ. ಅದು ಯಾವ ಶಕ್ತಿ ಅಂದ್ರೆ ಅಯ್ಯಪ್ಪ ಶರಣನ್ನ ಕೂಗುವಂಥದ್ದು. ಅಯ್ಯಪ್ಪನ ಶರಣ ಕೂಗಬೇಕಾದ್ರೆ ಅಯ್ಯಪ್ಪ ನಮ್ಮ ಹೃದಯದೊಳಗಡೆ ಬರಬೇಕು. ಹೃದಯದೊಳಗಡೆ ಬರಬೇಕು ಅಂತ ಹೇಳಿ ಆದ್ರೆ ನಮ್ಮ ಕೈಯಲ್ಲಿ ಶಕ್ತಿ ಬರಬೇಕು. ಈಗ ಆಗ ಹೇಳಿದ್ರು ಸ್ವಾಮಿಗಳು, ಸ್ವಾಮಿ ವಿವೇಕಾನಂದರು ಹುಚ್ಚರ ಸಂತೆ ಅಂತ ಹೇಳಿದ್ರು ಕೇರಳವನ್ನ. ಅದೇ ಕೇರಳ ಹುಚ್ಚದಲ್ಲಿ ಹಕಾರ ಹೋಗಿ ಉಚ್ಚರ ಸಂತೆ ಅಂತ ಆಗಬೇಕು. ಆ ಉಚ್ಚರ ಸಂತೆ ಆಗಬೇಕು ಅಂತ ಹೇಳಿ ಆದ್ರೆ ಚಟ್ಟಂಬಿ ಸ್ವಾಮಿಗಳು ಹೇಳಿದಂತ ಒಂದು ಮಾತು ನನಗೆ ನೆನಪು ಬರುತ್ತೆ. ಬಹಳ ಅದ್ಭುತವಾಗಿ ಅವರು ಹೇಳಿದ್ರು. ಒಂದು ಘಟನೆ ಇದೆ. ಅವರ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಒಳಗಡೆ, ಅಂದ್ರೆ ಅವಾಗ ಒಂದು ಬಟ್ಟೆ ಇತ್ತು, ಆ ಬಟ್ಟೆಯ ಒಳಗಡೆ ವೇಸ್ಟ್ಗಳನ್ನ, ದುರ್ನಾತ ಬರುವಂತ ವೇಸ್ಟ್ಗಳನ್ನ ತುಂಬಿಕೊಂಡು ಅವರು ನಡೀತಾ ಇದ್ರು. ನಡಿಬೇಕಾದ್ರೆ ಅವರಿಗೆ ಯಾವುದೇ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ತಾ ಇರಲಿಲ್ಲ. ಅವಾಗ ಅವರೊಂದೊಂದು ಮಾತು ಹೇಳಿದ್ರು. ಅವರನ್ನ ಕೇಳಿದಾಗ ಅವರೊಂದು ಮಾತು ಹೇಳ್ತಾರೆ, ನೀವೆಲ್ಲ ಹೊಟ್ಟೆಯಲ್ಲಿ ತುಂಬಿಕೊಂಡು ಹೋಗ್ತೀರಿ, ನಾನು ಬಟ್ಟೆಯಲ್ಲಿ ತುಂಬಿಕೊಂಡು ಬರ್ತೇನೆ, ಹೊಟ್ಟೆ ವ್ಯತ್ಯಾಸ ನನಗೂ ನಿನಗೂ ಅಂತ. ಅಂದ್ರೆ ನೀವು ಯಾರು ಯೋಚನೆ ಮಾಡ್ತಾ ಇಲ್ಲ, ನೀವೆಲ್ಲರೂ ಹೊರಗೊಂದು ಒಳಗೊಂದು ತೋರಿಸ್ತಾ ಇದ್ದೀರಿ, ನಾನು ಹೊರಗಡೆ ಎಲ್ಲ ತೋರಿಸ್ತೇನೆ, ಒಳಗಡೆ ಶುದ್ಧವಾಗಿದ್ದೇನೆ ಅಂತ ಅವತ್ತು ಸ್ವಾಮಿಗಳು ಹೇಳಿದ್ರು. ಅವಾಗೊಂದು ಮಾತನ್ನ ಅವರು ಹೇಳಿದ್ರು, ಗರ್ಭത്തിൽ വെച്ച് ನಡೆಯಂಡ ಜನ್ಮಂ ಎನ್ಪೋಳು ಪರಯಾನ್ ನಾಮದೇ ಹರಿನಾರಾಯಣ ಸ್ಮರಣಂ ಅಂತ ಅವತ್ತು ಹೇಳಿದ ಮಾತು ಇವತ್ತಿಗೆ ಸತ್ಯ ಆಗ್ತಾ ಇದೆ. ಹೊಟ್ಟೆಯಲ್ಲಿರುವಾಗ ನೀನು ಜಪವನ್ನ ಮಾಡ್ತೇನೆ ಅಂತ ಪ್ರಮಾಣವನ್ನ ಮಾಡಿದ್ದಿ, ಆದ್ರೆ ಈಗ ಅದು ಎಲ್ಲವನ್ನು ನೀನು ಬಿಟ್ಟು ಹಾಕಿ ಬಂದಿದ್ದಿ. ಆದ್ರೆ ಪುನಃ ನೀನು ನಾಮ ಜಪವನ್ನ ಮಾಡುವಂತಹ ಕಾಲ ಬರುತ್ತೆ. ಆ ಕಾಲ ಬಂದಾಗ ಹಿಂದುವೆ ನೀನು ಸಂಘಟವೇ ಆಗ್ತಿ ಅಂತ ಅವತ್ತು ಹೇಳಿದ್ರು. ಇವತ್ತು ಸತ್ಯ ಆಗ್ತಾ ಇದೆ. ಇವತ್ತು ನಾವೆಲ್ಲರೂ ಒಂದಾಗ್ತಾ ಇರೋದು ಯಾವುದಕ್ಕೆ ಅಂತ ಕೇಳಿದ್ರೆ ಸಂಘಟನಾ ಶಕ್ತಿ. ಆ ಸಂಘಟನಾ ಶಕ್ತಿ ಯಾವುದು? ನಾಮ ಸಂಕೀರ್ತನೆ. ಆ ನಾಮ ಜಪ ಮಾಡಬೇಕಾದಂತಹ ಪರಿಸರ ನಮಗೆ ತಂದುಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ ಅದು ಸುಪ್ರೀಂ ಕೋರ್ಟಿನ ನಿರ್ಧಾರ. ಆದ್ದರಿಂದ ನಾನು ಸುಪ್ರೀಂ ಕೋರ್ಟಿಗೆ ಧನ್ಯವಾದವನ್ನ ತಿಳಿಸ್ತೇನೆ. ಯಾಕಂದ್ರೆ ಇಷ್ಟು ಹಿಂದೂಗಳನ್ನ ಒಗ್ಗೂಡಿಸಿದ್ದು ಅದರ ತಾಕತ್ತಿರುವುದು ಅದಕ್ಕೆ ಮಾತ್ರ. ಆದ್ರೆ ಇದೆಲ್ಲದಕ್ಕಿಂತ ಮೊದಲು ನಾವು ಮಾಡಬೇಕಾದಂತಹ ಕರ್ತವ್ಯ, ನಮ್ಮ ಊರಿನಲ್ಲಿ ಕೇರಳದ ಮಾತ್ರ ಅಲ್ಲ, ಯಾವುದೇ ಒಬ್ಬ ಅಯ್ಯಪ್ಪ ಭಕ್ತನಿಗೆ ಯಾವುದೇ ರೀತಿಯಾದಂತಹ ಸಹಾಯ ಬೇಕಾದಲ್ಲಿ ನಾನು ಮಾಡ್ತೇನೆ ಅನ್ನುವಂತಹ ಕಾರ್ಯಕರ್ತರು ಎಲ್ಲಿಯವರೆಗೆ ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಬರ್ತಾರೋ ಅಲ್ಲಿಯವರೆಗೆ ನಮ್ಮ ಶಬರಿಮಲೆಯನ್ನ ಯಾರಿಗೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತನ್ನ ಸೇರಿಸ್ಬಿಡ್ತೇನೆ. ಅಯ್ಯಪ್ಪನಿಗೆ ಮೇಲ್ಗಡೆ ಈ ಸ್ವರ್ಣಾಲಂಕಾರ, ಚಿನ್ನದ ಅಲಂಕಾರವನ್ನ ಮಾಡಿದಾಗ ಯಾವುದೇ ಸ್ತ್ರೀಯರನ್ನ ಮೇಲ್ಗಡೆ ಬಿಡುವುದಿಲ್ಲ ಅಂತ ಒಂದು ಮಾತಿದೆ. ಹೌದಾ? ಒಪ್ಪುತ್ತೀರಾ? ಒಪ್ಪುತ್ತೀರಿ. ಆದರೆ ಇನ್ನೊಂದು ವಿಶೇಷ ಇದೆ ಅದರಲ್ಲಿ. ಕೆಳಗಡೆ 54 ಕಿಲೋಮೀಟರ್ ಕೆಳಗಡೆ ಅಲ್ಲೊಂದು ಪೆರುನಾಡು ಒಂದು ಅಯ್ಯಪ್ಪ ಕ್ಷೇತ್ರ ಅಂತ ಇದೆ.
ಅಲ್ಲಿ ಇದೇ ಆಭರಣ ಮೇಲೆ ಅಯ್ಯಪ್ಪನಿಗೆ ಹಾಕಿ ತಿರುಗಿ ಪಂದಳಕ್ಕೆ ಹೋಗಬೇಕಾದ್ರೆ ಆ ಅಯ್ಯಪ್ಪ ಕ್ಷೇತ್ರದಲ್ಲಿ ಅದೇ ಸ್ವರ್ಣಾಲಂಕಾರವನ್ನ ಇಲ್ಲಿ ಮಾಡ್ತಾರೆ, ಈ ಅಯ್ಯಪ್ಪನಿಗೆ ಹಾಕ್ತಾರೆ. ಇಲ್ಲಿರುವ ಅಯ್ಯಪ್ಪ ವಿಗ್ರಹದ ಅಳತೆಯು ಅಲ್ಲಿರುವಂತಹ ಅಯ್ಯಪ್ಪ ವಿಗ್ರಹದ ಅಳತೆಯು ಎರಡೂ ಒಂದೇ ಅಳತೆ, ಎರಡು ಒಂದೇ ಆಚಾರ. ಅಲ್ಲಿ ಯಾವಾಗ ಬಾಗಿಲು ಹಾಕತ್ತೋ ಅವತ್ತು ಇಲ್ಲೇ ಬಾಗಿಲು ಹಾಕತ್ತೆ. ಆದರೆ ಇಲ್ಲಿಯ ವಿಶೇಷ ಏನು ಅಂತ ಕೇಳಿದ್ರೆ, ಅಲ್ಲಿ ಮಹಿಳೆಯರನ್ನ ಬಿಟ್ಟು ಬೇರೆ ಯಾರೂ ಆ ಸ್ವರ್ಣಾಲಂಕಾರವನ್ನು ನೋಡುವುದಿಲ್ಲ. ನೋಡಿ, ಹಿರಿಯವರು ಮಾಡಿದಂತಹ ನಿಯಮ ಎಲ್ಲಿದೆ ಅಂತ ಯೋಚನೆ ಮಾಡಿ. ನೀವು ಮೇಲ್ಗಡೆ ಹೋಗಬೇಡಿ, ನೀವು ಕೆಳಗೆ ಇರಿ, ನಿಮಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾನು ಇಲ್ಲಿ ಮಾಡಿಕೊಡ್ತೇನೆ ಅಂತ ಅವತ್ತಿನ ರಾಜರು ಅಲ್ಲಿ ಮಾಡಿಕೊಟ್ರು. ಅವತ್ತಿನಿಂದ ಇವತ್ತಿನವರೆಗೆ ರಾಜಮನೆತನದ ಮಹಿಳೆಯರು ಅಯ್ಯಪ್ಪನನ್ನ ದರ್ಶನ ಮಾಡುವುದು ಎಲ್ಲಿ ಅಂತ ಕೇಳಿದ್ರೆ ಈ ಪೆರುನ್ನಾಡ ಧರ್ಮಶಾಸ್ತ್ರ ಕ್ಷೇತ್ರದಲ್ಲಿ, ಲಾಹ ಅನ್ನುವಂತಹ ಜಾಗ ಅದು. ಅಲ್ಲಿ ಇವತ್ತಿಗೂ ಮಹಿಳೆಯರನ್ನ ಬಿಟ್ಟು ಬೇರೆ ಯಾರು ಮಂಡಲ ಕಾಲದಲ್ಲಿ ಸಂದರ್ಶನ ಮಾಡುವುದಿಲ್ಲ. ಹಾಗಾದ್ರೆ ವಿರೋಧ ಮಾಡ್ತಾ ಇರೋದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾಕಾಗಿ ಮಾಡ್ತಾ ಇದ್ದಾರೆ? ಇನ್ನೊಂದು ನಮ್ಮ ಒಳಗಡೆ ತಪ್ಪು ಕಲ್ಪನೆ ನಮ್ಮಲ್ಲಿ ಬಹಳಷ್ಟು, ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯ ವ್ಯಕ್ತಿಗಳು ಬಂದಿದ್ದೀರಿ ಅಂತ ಹೇಳಿದ್ರಿ, ಆದ್ದರಿಂದ ಈ ಮಾತನ್ನ ಹೇಳಿ ಬಯಸ್ತೇನೆ. ಅಯ್ಯಪ್ಪನ ಪಕ್ಕದಲ್ಲಿ ಒಂದು ದೇವಿಯ ಸ್ಥಾನ ಇದೆ. ಅದನ್ನ ಅಯ್ಯಪ್ಪನನ್ನ ಮದುವೆಯಾಗ್ಲಿಕ್ಕೆ ಬೇಕಾಗಿ ಬಂದಂತ ಒಂದು ದೇವಿ, ಅದು ಆಗ್ಲಿಲ್ಲ, ಅಲ್ಲಿ ಇದೆ ಅಂತ ಒಂದು ಕಥೆ ಇದೆ. ದಯವಿಟ್ಟು ಹಾಗೆ ಹೇಳಬೇಡಿ, ಅದು ಶುದ್ಧ ತಪ್ಪು. ಅದು ಮೂಕಾಂಬಿಕಾ ತ್ರಿಪುರ ಸುಂದರಿಯ ಸ್ಥಾನ. ಅದು ಮೂಕಾಂಬಿಕಾ ಯಾಕೆ ಇದೆ ಅಂತ ಕೇಳಿದ್ರೆ, ರಾಜ ಮನೆತನದ ಆರಾಧ್ಯ ದೈವ ತ್ರಿಪುರ ಸುಂದರಿ ದೇವಿ, ಭಗವತಿ, ರಾಜರಾಜೇಶ್ವರಿ ಕ್ಷೇತ್ರ. ಆ ರಾಜರಾಜೇಶ್ವರಿ ಇವರು ಮೇಲ್ಗಡೆ ಹೋಗಿ ಪೂಜೆ ಮಾಡಬೇಕಾದ್ರೆ 3-5 ದಿನಗಳು ಬೇಕು. ಆ 5 ದಿನಗಳ ಕಾಲ ಅವರ ಮನೆಯಲ್ಲಿರುವಂತಹ ನಿತ್ಯ ಪೂಜೆಗಳು ಹಾಳಾಗ್ತದೆ. ಆದ್ದರಿಂದ ಅವ್ರೇನ್ ಮಾಡ್ತಾ ಇದ್ರು, ಈ ದೇವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಡ್ತಾ ಇದ್ರು. ಅಲ್ಲಿ ಇಟ್ಟ ತಕ್ಷಣ ಅಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ದೇವಿ ಕಡೆಗೆ ಹೇಳಿದ್ಲು, ನಾನು ಇಲ್ಲೇ ಕೂತ್ಕೊಳ್ತೇನೆ, ಯಾಕಂದ್ರೆ ನಿನಗೆ ಕೆಳಗಡೆ ಮೇಲ್ಗಡೆ ಹೊತ್ಕೊಂಡು ಬರುವುದು ಕಷ್ಟಪ್ಪ, ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳಿದ್ರು. ಅದರ ಫಲವಾಗಿ ಅಲ್ಲಿ ಕ್ಷೇತ್ರ ನಿರ್ಮಾಣವಾಗಿದೆಯೇ ಹೊರತು ಮದುವೆ ಆಗ್ಲಿಕ್ಕೆ ಬಂದಂತಹ ಹೆಣ್ಣು ಮಗಳು ಖಂಡಿತ ಅಲ್ಲ. ಇದು ತಪ್ಪು ಕಲ್ಪನೆ, ತಪ್ಪು ಆಟ. ಇದನ್ನ ಪಾಲಿಸಿ. ಎರಡನೆಯದು, 3 ಪೆಟ್ಟಿಗೆಯೊಂದಿಗೆ ಆಭರಣ ಹೊರಡತ್ತೆ. 3 ಪೆಟ್ಟಿಗೆಯಲ್ಲಿ ಒಂದು ಇರುವಂಥದ್ದು ಅಯ್ಯಪ್ಪನಿಗೆ ಹಾಕುವಂತಹ ಚಿನ್ನಾಭರಣಗಳಾಗಿದ್ರೆ, ಇನ್ನೊಂದರಲ್ಲಿ ಆನೆಯ ಮೇಲ್ಗಡೆ ಹಾಕುವಂತಹ ಆಭರಣಗಳು 2ನೇ ಪೆಟ್ಟಿಗೆಯಲ್ಲಿ. 3ನೇ ಪೆಟ್ಟಿಗೆಯಲ್ಲಿ ದೇವಿಗೆ ಅಲಂಕಾರ ಮಾಡುವಂತಹ ಚಿನ್ನಾಭರಣಗಳು. ಅಲ್ಲದೆ ಅಯ್ಯಪ್ಪನಿಗೆ 3 ಪೆಟ್ಟಿಗೆಯ ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇದು ನಮ್ಮಲ್ಲಿರುವ ಕೆಲವು ತಪ್ಪು ಸಂದೇಶಗಳು. ಈ ಸಂದೇಶಗಳನ್ನು ನೀವುಗಳು ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಒಳ್ಳೆಯ ಸಂದೇಶವನ್ನು ಕೊಡಿ. ಒಳ್ಳೆಯ ಸಂದೇಶವನ್ನು ಕೊಟ್ಟು ಅಯ್ಯಪ್ಪ ಭಕ್ತರ ಸಂಖ್ಯೆಯನ್ನು ಹೆಚ್ಚು ಮಾಡೋಣ. ಅಯ್ಯಪ್ಪರ ಭಕ್ತರ ಸಂಖ್ಯೆಯನ್ನು ಹೆಚ್ಚು ಮಾಡಿದ ಮಾತ್ರಕ್ಕೆ ನಾವು ವಿಜಯಶಾಲಿಗಳಲ್ಲ. ಅಯ್ಯಪ್ಪ ಮಂದಿರದಲ್ಲಿರುವಂತಹ ಅನಾಚಾರಗಳನ್ನು ಮಾಡ್ತಾ ಇರುವಂತಹ ಸರಕಾರವನ್ನು ಒದ್ದೋಡಿಸಿ ನಿತ್ಯ ನಿರಂತರವಾಗಿ ಒಳ್ಳೆಯ ವಿಚಾರಧಾರೆಗಳನ್ನು ಹೊಂದಿದ ಒಳ್ಳೆಯ ತತ್ವ ಸಿದ್ಧಾಂತವಲ್ಲಿರುವಂತಹ ಅಯ್ಯಪ್ಪ ಕ್ಷೇತ್ರ ಪುನಃ ಪಂದಳ ನಾಡಿಗೆ ಎತ್ತುವಲ್ಲಿಯವರೆಗೆ ನಾವು ಹೋರಾಟವನ್ನು ಮಾಡೋಣ ಅನ್ನುವಂತಹ ವಿಶ್ವಾಸದೊಂದಿಗೆ ಎಷ್ಟಾಗುತ್ತಷ್ಟು ಜೋರಾಗಿ ಹೇಳೋಣ, ಸ್ವಾಮಿಯೇ. ನಾವು ಹಿಂದೂಗಳು ಅಂದ ಮೇಲೆ ಒಂದೇ ಶಬ್ದ, ಒಂದೇ ತತ್ವ. ಒಂದೇ ತತ್ವ ಯಾವುದು ಅಂದ್ರೆ ನಾವಿದ್ದೇವೆ ಅನ್ನುವಂತಹ ಶಕ್ತಿ ಕೈಯಲ್ಲಿ ಮೇಲ್ಗಡೆ ಹೋಗ್ತಾ ಇರಬೇಕು. ನಾನು ಆಲ್ರೆಡಿ ಇದ್ದೇನೆ ಅನ್ನುವಂತಹ ಶಕ್ತಿ ಹೃದಯದ ಅಂತರಾಳದಿಂದ ಹೊರಗಡೆ ಬರಬೇಕು. ಹಾಗಾಗಿ 2 ಕೈಯನ್ನ ಎತ್ತಿ ಎಷ್ಟಾಗುತ್ತಷ್ಟು ಜೋರಾಗಿ ಹೇಳೋಣ, ಸ್ವಾಮಿಯೇ. ಹರೇ ರಾಮ. ಶುಭಂ ಭೂಯಾತ್.